ಮತ್ತೊಂದು ಅಪ್ಡೇಟ್ ಇದೆ. ಧರ್ಮಸ್ಥಳ ಪ್ರಕರಣದ ಪ್ರಾಥಮಿಕ ತನಿಖಾ ವರದಿ ಹಿನ್ನೆಲೆಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಗೃಹ ಸಚಿವರು ಭೇಟಿ ಮಾಡಿದ್ದಾರೆ. ಎಸ್ಐಟಿ ವರದಿ ಸ್ವೀಕಾರ ವಿಚಾರವಾಗಿ ಚರ್ಚೆಗೆ ಮುಂದಾಗಿದ್ದಾರೆ. ಈಗ ಜಿ ಪರಮೇಶ್ವರ್ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ನಡೆಸಿದ್ರು ಪರಮೇಶ್ವರ್. ಅದರ ಜೊತೆಯಲ್ಲಿ ಈಗ ಈ ವರದಿಯನ್ನ ಯಾವಾಗ ಸ್ವೀಕಾರ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆಗೆ ಚರ್ಚೆ. ಬಹಳ ಕುತೂಹಲಕ್ಕಂತೂ ಕಾರಣ ಆಗಿದೆ ಈ ಚರ್ಚೆ. ಈ ಚರ್ಚೆಯ ನಂತರದಲ್ಲಿ ಅಂದ್ರೆ ಈ ವರದಿಯನ್ನ ಅಕ್ಸೆಪ್ಟ್ ಮಾಡುವಂತಹ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಈಗ ಗೃಹ ಸಚಿವರು ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಸ್ಫೋಟಕ ಮಾಹಿತಿಗಳು ಈ ವರದಿಯಲ್ಲಿ ಇದೆ ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿರೋದು. 11 ಪುಟಗಳ ವರದಿಯಲ್ಲಿ ಬಹಳ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ. ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು, ಯಾವ ರೀತಿಯಲ್ಲಿ ಷಡ್ಯಂತ್ರವನ್ನ ಹೆಣೆದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಯಾವ ರೀತಿಯಲ್ಲಿ ಯಾವಾಗಿಂದ ಈ ಎಲ್ಲಾ ಕಥೆಗಳನ್ನ ಹೆಣೆಯೋದಕ್ಕೆ ಆರಂಭ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಆಗಿರೋದು. ಯಾವ ರೀತಿ ಪಿತೂರಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡ್ರು, ಯಾರ್ಯಾರನ್ನ ಸೇರಿಸಿಕೊಂಡ್ರು ಆ ನಂತರದಲ್ಲಿ, ಇದೆಲ್ಲವೂ ಕೂಡ ಈಗ ವರದಿಯಲ್ಲಿ ಮೆನ್ಷನ್ ಆಗಿರೋದು. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಪ್ರಾಥಮಿಕ ವರದಿ. ಈಗ ಅದನ್ನ ಅಕ್ಸೆಪ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋದಕ್ಕೆ ಸಿಎಂ ಅವರ ಬಳಿ ತೆರಳುತ್ತಾ ಇದ್ದಾರೆ ಜಿ ಪರಮೇಶ್ವರ್ ಗೃಹ ಸಚಿವರು ಅನ್ನುವಂತಹ ಮಾಹಿತಿ. ಈಗಾಗಲೇ ಪರಮೇಶ್ವರ್ ಡಿಜಿಐಜಿಪಿ ಅವರನ್ನ ಭೇಟಿಯಾದ್ರು, ಬೆಳಗಾವಿಯಲ್ಲಿ ಭೇಟಿಯಾಗಿ ಆ ನಂತರದಲ್ಲಿ ಮೊಹಂತಿ ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಆ ಎಲ್ಲಾ ಮಾಹಿತಿಗಳನ್ನ ಸಿಎಂ ಅವರಿಗೆ ತಲುಪಿಸ್ತಾರೆ. ಅವರ ಜೊತೆಯಲ್ಲಿ ಚರ್ಚೆ ಆಗುತ್ತೆ. ಈ ವರದಿಯನ್ನ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನ ನಡೆಸಲಾಗುತ್ತೆ. ಸಿಎಂ ಅವರ ನಿಲುವು ಯಾವ ರೀತಿಯಾಗಿರುತ್ತೆ ಈ ವರದಿಯ ವಿಚಾರದಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕುತೂಹಲಕ್ಕೂ ಕೂಡ ಸದ್ಯಕ್ಕೆ ಕಾರಣ ಆಗಿದೆ. ಈಗಾಗಲೇ ಗೃಹ ಸಚಿವರು, ಎಸ್ಐಟಿ ಮುಖ್ಯಸ್ಥರು ಎಲ್ಲರೂ ಕೂಡ ಮಹತ್ವದ ಸಭೆಯನ್ನ ನಡೆಸಿದ್ರು. ಡಿಜಿಐಜಿಪಿ ಸಲೀಂ ಮೊಹಂತಿ ಕೂಡ ಸಭೆಯನ್ನ ನಡೆಸಿದ್ರು. ಆ ಸಭೆಯನ್ನ ನಡೆಸಿದ ನಂತರದಲ್ಲಿ ಈಗ ಸಿಎಂ ಅವರನ್ನ ಕೂಡ ಭೇಟಿಯಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜು, ಈಗ ಗೃಹ ಸಚಿವರು ಡಿಜಿಐಜಿಪಿ ಅವರನ್ನ ಭೇಟಿಯಾದ್ರು, ಮೊಹಂತಿ ಅವರ ಜೊತೆಗೂ ಕೂಡ ಬಹಳ ಮುಖ್ಯವಾಗಿ ಮಹತ್ವದ ಸಭೆಯ ಚರ್ಚೆಯನ್ನ ಕೂಡ ನಡೆಸಿದ್ರು. ಈಗ ಸಿಎಂ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ವರದಿಯನ್ನು ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ಏನು ರಾಜ್ಯ ಸರ್ಕಾರ ಈಗಾಗಲೇ ನೇಮಕ ಮಾಡಿರ್ತಕ್ಕಂಥ ಎಸ್ಐಟಿ ಏನಿದೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಆ ವರದಿ ಈಗಾಗಲೇ ಚಾರ್ಜ್ ಶೀಟ್ ಹಾಕತಕ್ಕಂಥ ಕೆಲಸವನ್ನ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಆ ವರದಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೊಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ರಾಜ್ಯ ಸರ್ಕಾರ ಅದನ್ನ ತೆಗೆದುಕೊಳ್ಬೇಕಾ ಈ ಸಮಯದಲ್ಲಿ ಅಂತದ್ದು ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ. ಬಹಳ ಪ್ರಮುಖವಾಗಿ ಸದನ ನಡೀತಾ ಇದೆ. ಉಭಯ ಸದನಗಳಲ್ಲಿ ಈ ಒಂದು ವರದಿಯನ್ನು ತೆಗೆದುಕೊಂಡ್ರೆ ಚರ್ಚೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಯೋಚನೆಯನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಚರ್ಚೆ ನಡೆಸಿದ್ದಾರೆ, ಮೊಹಂತಿ ಅವರು ಮತ್ತು ಸಲೀಂ ಅವರ ಜೊತೆ. ಈ ವರದಿಯ ಒಂದಷ್ಟು ಅಂಶಗಳೇನಿದಾವೆ ಅದರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದಾದ ಬಳಿಕ ಗೃಹ ಸಚಿವರು ವಿಧಾನಸಭೆಯ ಮುಗಸಾಲೆಯಲ್ಲಿರ್ತಕ್ಕಂಥ ಸಿಎಂ ಕಚೇರಿಗೆ ತೆರಳಿ ಅಲ್ಲಿ ಒಂದು 5 ನಿಮಿಷಗಳ ಕಾಲ ಸಿಎಂ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ವರದಿಯ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಒಂದು, ಆ ವರದಿಯನ್ನ ಯಾವಾಗ ತೆಗೆದುಕೊಳ್ಬೇಕು, ವರದಿ ತೆಗೆದುಕೊಂಡು ಮುಂದೆ ಸಾಧಕ ಬಾಧಕಗಳೇನಿದಾವೆ ಆ ವರದಿಯನ್ನ ಆ ಸಭೆಯಲ್ಲಿ ಮಂಡನೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಇದಾವೆ. ಮತ್ತು ಈ ಬಗ್ಗೆ ಇನ್ನಷ್ಟು ವಿಸ್ತೃತವಾದಂತಹ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಮತ್ತು ಮಂತ್ರಿಮಂಡಲದ ಒಂದಷ್ಟು ಒಪಿನಿಯನ್ ಕೂಡ ಪಡೆಯಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಸಹಜವಾಗಿ ಈ ಬಗ್ಗೆ ನಿರ್ಧಾರಗಳು ಆಗಿಲ್ಲ. ಒಂದು ವರದಿಯನ್ನು ತೆಗೆದುಕೊಳ್ಳಬೇಕಾದಂತ ನಿಟ್ಟಿನಲ್ಲಿ ಆದ್ರಿಂದ ರಾಜ್ಯ ಸರ್ಕಾರದ ಈ ಒಂದು ವರದಿಯನ್ನ ಸ್ವೀಕಾರಕ್ಕೆ ಸದ್ಯಕ್ಕೆ ಒಂದು ರೀತಿಯಲ್ಲಿ ಮೀನಾಮೀಷ ಎನಿಸ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು, ಈಗಾಗಲೇ ಆ ಎಸ್ಐಟಿ ತನಿಖೆ ಆಗಿರತಕ್ಕಂತಹ ವರದಿಯ ಮಾಹಿತಿಗಳು ಗೃಹ ಸಚಿವರಿಗೆ ಲಭ್ಯ ಆಗಿರೋ ಕಾರಣಕ್ಕಾಗಿ ಆ ವರದಿಯ ಒಂದಷ್ಟು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಮುಂದಿನ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ವರದಿ ಕೊಡೋಕು ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬರಬಹುದು, ಯಾವ ವಿಚಾರಗಳನ್ನ ವಿರೋಧ ಪಕ್ಷಗಳು ಎತ್ತಬಹುದು ಮತ್ತು ಸದನದಲ್ಲೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆಗಳಿರೋದ್ರಿಂದ ಆ ಒಂದು ವರದಿಯ ಸಂಬಂಧವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಚರ್ಚೆ ಮಾಡಿದ್ದಾರೆ. ಮುಂದೆ ಈ ವರದಿ ಸ್ವೀಕಾರ ಮಾಡುವ ಬಗ್ಗೆ ಇನ್ನಷ್ಟು ವಿಸ್ತೃತವಾದಂತಹ ಚರ್ಚೆ ಮಾಡಿ ಆ ನಂತರ ವರದಿ ಸ್ವೀಕಾರ ಮಾಡಬೇಕಾ ಸದ್ಯಕ್ಕೆ ಬೇಡವಾ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಆಗಲಿದೆ. ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತೊಂದು ಅಪ್ಡೇಟ್ ಇದೆ. ಧರ್ಮಸ್ಥಳ ಪ್ರಕರಣದ ಪ್ರಾಥಮಿಕ ತನಿಖಾ ವರದಿ ಹಿನ್ನೆಲೆಯಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಗೃಹ ಸಚಿವರು ಭೇಟಿ ಮಾಡಿದ್ದಾರೆ. ಎಸ್ಐಟಿ ವರದಿ ಸ್ವೀಕಾರ ವಿಚಾರವಾಗಿ ಚರ್ಚೆಗೆ ಮುಂದಾಗಿದ್ದಾರೆ. ಈಗ ಜಿ ಪರಮೇಶ್ವರ್ ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ನಡೆಸಿದ್ರು ಪರಮೇಶ್ವರ್.
ಅದರ ಜೊತೆಯಲ್ಲಿ ಈಗ ಈ ವರದಿಯನ್ನ ಯಾವಾಗ ಸ್ವೀಕಾರ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಜೊತೆಗೆ ಚರ್ಚೆ. ಬಹಳ ಕುತೂಹಲಕ್ಕಂತೂ ಕಾರಣ ಆಗಿದೆ ಈ ಚರ್ಚೆ ನಂತರದಲ್ಲಿ, ಅಂದ್ರೆ ಈ ವರದಿಯನ್ನ ಅಕ್ಸೆಪ್ಟ್ ಮಾಡುವಂತಹ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಈಗ ಗೃಹ ಸಚಿವರು ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಸ್ಫೋಟಕ ಮಾಹಿತಿಗಳು ಈ ವರದಿಯಲ್ಲಿ ಇದೆ ಅನ್ನುವಂತಹ ವಿಚಾರ ಈಗಾಗಲೇ ಗೊತ್ತಾಗಿರೋದು. 11 ಪುಟಗಳ ವರದಿಯಲ್ಲಿ ಬಹಳ ಪಿನ್ ಟು ಪಿನ್ ಡೀಟೇಲ್ಸ್ ಇದೆ. ಯಾವ ರೀತಿ ಷಡ್ಯಂತ್ರವನ್ನ ಮಾಡಿದ್ರು, ಯಾವ ರೀತಿಯಲ್ಲಿ ಷಡ್ಯಂತ್ರವನ್ನ ಹೆಣೆದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಯಾವ ರೀತಿಯಲ್ಲಿ ಯಾವಾಗಿಂದ ಈ ಎಲ್ಲಾ ಕಥೆಗಳನ್ನ ಹೆಣೆಯೋದಕ್ಕೆ ಆರಂಭ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಆಗಿರೋದು. ಯಾವ ರೀತಿ ಪಿತೂರಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡ್ರು, ಯಾರ್ಯಾರನ್ನ ಸೇರಿಸಿಕೊಂಡ್ರು ಆ ನಂತರದಲ್ಲಿ, ಇದೆಲ್ಲವೂ ಕೂಡ ಈಗ ವರದಿಯಲ್ಲಿ ಮೆನ್ಷನ್ ಆಗಿರೋದು. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಪ್ರಾಥಮಿಕ ವರದಿ. ಈಗ ಅದನ್ನ ಅಕ್ಸೆಪ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋದಕ್ಕೆ ಸಿಎಂ ಅವರ ಬಳಿ ತೆರಳುತ್ತಾ ಇದ್ದಾರೆ ಜಿ ಪರಮೇಶ್ವರ್ ಗೃಹ ಸಚಿವರು ಅನ್ನುವಂತಹ ಮಾಹಿತಿ. ಈಗಾಗಲೇ ಪರಮೇಶ್ವರ್ ಡಿಜಿಐಜಿಪಿ ಅವರನ್ನ ಭೇಟಿಯಾದ್ರು, ಬೆಳಗಾವಿಯಲ್ಲಿ ಭೇಟಿಯಾಗಿ ಆ ನಂತರದಲ್ಲಿ ಮೊಹಂತಿ ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ರು. ಆ ನಂತರದಲ್ಲಿ ಈಗ ಆ ಎಲ್ಲಾ ಮಾಹಿತಿಗಳನ್ನ ಸಿಎಂ ಅವರಿಗೆ ತಲುಪಿಸ್ತಾರೆ. ಅವರ ಜೊತೆಯಲ್ಲಿ ಚರ್ಚೆ ಆಗುತ್ತೆ. ಈ ವರದಿಯನ್ನ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನ ನಡೆಸಲಾಗುತ್ತೆ. ಸಿಎಂ ಅವರ ನಿಲುವು ಯಾವ ರೀತಿಯಾಗಿರುತ್ತೆ ಈ ವರದಿಯ ವಿಚಾರದಲ್ಲಿ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕುತೂಹಲಕ್ಕೂ ಕೂಡ ಸದ್ಯಕ್ಕೆ ಕಾರಣ ಆಗಿದೆ. ಈಗಾಗಲೇ ಗೃಹ ಸಚಿವರು, ಎಸ್ಐಟಿ ಮುಖ್ಯಸ್ಥರು ಎಲ್ಲರೂ ಕೂಡ ಮಹತ್ವದ ಸಭೆಯನ್ನ ನಡೆಸಿದ್ರು. ಡಿಜಿಐಜಿಪಿ ಸಲೀಂ ಮೊಹಂತಿ ಕೂಡ ಸಭೆಯನ್ನ ನಡೆಸಿದ್ರು. ಆ ಸಭೆಯನ್ನ ನಡೆಸಿದ ನಂತರದಲ್ಲಿ ಈಗ ಸಿಎಂ ಅವರನ್ನ ಕೂಡ ಭೇಟಿಯಾಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜು, ಈಗ ಗೃಹ ಸಚಿವರು ಡಿಜಿಐಜಿಪಿ ಅವರನ್ನ ಭೇಟಿಯಾದ್ರು, ಮೊಹಂತಿ ಅವರ ಜೊತೆಗೂ ಕೂಡ ಬಹಳ ಮುಖ್ಯವಾಗಿ ಮಹತ್ವದ ಸಭೆಯ ಚರ್ಚೆಯನ್ನ ಕೂಡ ನಡೆಸಿದ್ರು. ಈಗ ಸಿಎಂ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ವರದಿಯನ್ನ ಸ್ವೀಕಾರ ಮಾಡುವಂತಹ ನಿಟ್ಟಿನಲ್ಲಿ ಚರ್ಚೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ಏನು ರಾಜ್ಯ ಸರ್ಕಾರ ಈಗಾಗಲೇ ನೇಮಕ ಮಾಡಿರ್ತಕ್ಕಂಥ ಎಸ್ಐಟಿ ಏನಿದೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಆ ವರದಿ ಈಗಾಗಲೇ ಚರ್ಚೆ ಹಾಕತಕ್ಕಂಥ ಕೆಲಸವನ್ನ ಎಸ್ಐಟಿ ಮಾಡಿರ್ತಕ್ಕಂಥದ್ದು. ಆ ವರದಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೊಡಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ರಾಜ್ಯ ಸರ್ಕಾರ ಅದನ್ನ ತೆಗೆದುಕೊಳ್ಬೇಕಾ ಈ ಸಮಯದಲ್ಲಿ ಅಂತ ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ. ಬಹಳ ಪ್ರಮುಖವಾಗಿ ಸದನ ನಡೀತಾ ಇದೆ. ಉಭಯ ಸದನಗಳಲ್ಲಿ ಈ ಒಂದು ವರದಿಯನ್ನು ತೆಗೆದುಕೊಂಡ್ರೆ ಚರ್ಚೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಯೋಚನೆಯನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಚರ್ಚೆ ನಡೆಸಿದ್ದಾರೆ, ಮೊಹಂತಿ ಅವರು ಮತ್ತು ಸಲೀಂ ಅವರ ಜೊತೆ. ಈ ವರದಿಯ ಒಂದಷ್ಟು ಅಂಶಗಳೇನಿದಾವೆ ಅದರ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅದಾದ ಬಳಿಕ ಗೃಹ ಸಚಿವರು ವಿಧಾನಸಭೆಯ ಮುಗಸಾಲೆಯಲ್ಲಿರ್ತಕ್ಕಂಥ ಸಿಎಂ ಕಚೇರಿಗೆ ತೆರಳಿ ಅಲ್ಲಿ ಒಂದು 5 ನಿಮಿಷಗಳ ಕಾಲ ಸಿಎಂ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ವರದಿ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಒಂದು, ಆ ವರದಿಯನ್ನ ಯಾವಾಗ ತೆಗೆದುಕೊಳ್ಬೇಕು, ವರದಿ ತೆಗೆದುಕೊಂಡು ಮುಂದೆ ಸಾಧಕ ಬಾಧಕಗಳೇನಿದಾವೆ ಆ ವರದಿಯನ್ನ ಆ ಸಭೆಯಲ್ಲಿ ಮಂಡನೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಇದಾವೆ. ಮತ್ತು ಈ ಬಗ್ಗೆ ಇನ್ನಷ್ಟು ವಿಸ್ತೃತವಾದಂತಹ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಮತ್ತು ಮಂತ್ರಿಮಂಡಲದ ಒಂದಷ್ಟು ಒಪಿನಿಯನ್ ಕೂಡ ಪಡೆಯಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಸಹಜವಾಗಿ ಈ ಬಗ್ಗೆ ಇನ್ನೊಂದು ನಿರ್ಧಾರಗಳು ಆಗಿಲ್ಲ. ಒಂದು ವರದಿಯನ್ನು ತೆಗೆದುಕೊಳ್ಳಬೇಕಾದಂತ ನಿಟ್ಟಿನಲ್ಲಿ ಆದ್ರಿಂದ ರಾಜ್ಯ ಸರ್ಕಾರದ ಈ ಒಂದು ವರದಿಯನ್ನ ಸ್ವೀಕಾರಕ್ಕೆ ಸದ್ಯಕ್ಕೆ ಒಂದು ರೀತಿಯಲ್ಲಿ ಮೀನಾಮೀಷ ಎನಿಸ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು, ಈಗಾಗಲೇ ಆ ಎಸ್ಐಟಿ ತನಿಖೆ ಆಗಿರತಕ್ಕಂತಹ ವರದಿಯ ಮಾಹಿತಿಗಳು ಗೃಹ ಸಚಿವರಿಗೆ ಲಭ್ಯ ಆಗಿರೋ ಕಾರಣಕ್ಕಾಗಿ ಆ ವರದಿಯ ಒಂದಷ್ಟು ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಮುಂದಿನ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ವರದಿ ಕೊಡೋಕು ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಬರಬಹುದು, ಯಾವ ವಿಚಾರಗಳನ್ನ ವಿರೋಧ ಪಕ್ಷಗಳು ಎತ್ತಬಹುದು ಮತ್ತು ಸದನದಲ್ಲೂ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆಗಳಿರೋದ್ರಿಂದ ಆ ಒಂದು ವರದಿಯ ಸಂಬಂಧವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಚರ್ಚೆ ಮಾಡಿದ್ದಾರೆ. ಮುಂದೆ ಈ ವರದಿ ಸ್ವೀಕಾರ ಮಾಡುವ ಬಗ್ಗೆ ಇನ್ನಷ್ಟು ವಿಸ್ತೃತವಾದಂತಹ ಚರ್ಚೆ ಮಾಡಿ ಆ ನಂತರ ವರದಿ ಸ್ವೀಕಾರ ಮಾಡಬೇಕಾ ಸದ್ಯಕ್ಕೆ ಬೇಡವಾ ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಆಗಲಿದೆ. ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.